ಸೊ ಸಂಸತ್ ತಲುಪಿಬಿಟ್ಟಿದ್ದಾರೆ ಪ್ರತಿಭಟನಾಕಾರರು. ಸಂಸತ್ ಹತ್ರ ನಡೀತಾ ಇರ್ತಕ್ಕಂಥ ಹೈಡ್ರಾಮಾ, ಭದ್ರತೆಯನ್ನು ಲೆಕ್ಕಿಸದೆ ಸಂಸತ್ಗೆ ನುಗ್ಗುತ್ತಾ ಇದ್ದಾರೆ. ನೋಡಿ, ಇಲ್ಲಿ ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದೆಯಾ, ಸಂಸತ್ ರಕ್ಷಣೆಗೆ ಅಂತಲೇ ಜನ ಇದ್ದಾರಲ್ಲಿ, CISF ಅವರು ಜೊತೆಗೆ ಪೊಲೀಸರು. ಈಗ ಸಂಸತ್ ಭವನ ಗೇಟ್ ಮುಚ್ತಾ ಇದ್ದಾರೆ, ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. ಮೇನ್ ಗೇಟನ್ನು ಕ್ಲೋಸ್ ಮಾಡ್ತಾ ಇದ್ದಾರೆ. ಆಮೇಲೆ ಸಂಸತ್ನ ದ್ವಾರಗಳನ್ನೆಲ್ಲ ಕ್ಲೋಸ್ ಮಾಡಿದ್ದಾರೆ. ತಡೆಯೋಕ್ಕಾಗ್ತಾ ಇಲ್ಲ, ಪೊಲೀಸರ ಕೈಲಿ ಕಂಟ್ರೋಲ್ ಮಾಡೋದಕ್ಕಾಗ್ತಾ ಇಲ್ಲ. ಜಂತರ್ ಮಂತರ್ನಿಂದ ಹೊರಟ ಪ್ರತಿಭಟನಾಕಾರರು ಇಲ್ಲಿ ತನಕ ಬಂದ್ಬಿಟ್ಟಿದ್ದಾರೆ, ಸಂಸತ್ ತನಕ ಬಂದ್ಬಿಟ್ಟಿದ್ದಾರೆ. ನೋಡಿ, ವಿತ್ ವೆಪನ್ಸ್ ರೆಡಿಯಾಗಿದ್ದಾರೆ, ವಿತ್ ವೆಪನ್ಸ್ CISF ಅವರು. ಯಾಕೆಂದರೆ ಈಗ ಅಧಿವೇಶನ ಕೂಡ ನಡೀತಾ ಇರೋದ್ರಿಂದ ದೇಶದ ಪ್ರಧಾನಮಂತ್ರಿಗಳಿಂದ ಹಿಡಿದು ಎಲ್ಲ ಪಾರ್ಲಿಮೆಂಟರಿ MP ಕೂಡ ಇರ್ತಾರೆ ಸಂಸತ್ನಲ್ಲಿ. ಈ ಸಂದರ್ಭದಲ್ಲಿ ಅವರು ಸಂಸತ್ತಿಗೆ ಮುತ್ತಿಗೆ ಹಾಕ್ತೀನಿ ಅಂತಂದರೆ ಹೆಂಗೆ ಬಿಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ವಿತ್ ವೆಪನ್ಸ್ ರೆಡಿಯಾಗಿದ್ದಾರೆ. ಏನಾದರೂ ನುಗ್ಗಿದ್ರೆ ಫೈರ್ ಮಾಡೇ ಬಿಡೋದು ಅನ್ನೋ ಲೆಕ್ಕಾಚಾರ. ಆದರೆ CISF ಅವರು ಅದಕ್ಕೆ ಅವಕಾಶ ಕೊಡ್ತಿಲ್ಲ. ಒಂದು ಕಡೆ ಗೇಟ್ ಕ್ಲೋಸ್ ಮಾಡ್ಕೊಂಡಿದ್ದಾರೆ. ಗೇಟ್ ಕ್ಲೋಸ್ ಮಾಡಿದ್ರೂ ಕೂಡ ಪ್ರತಿಭಟನಾಕಾರರು ಹತ್ತತ್ರಕ್ಕೆ ಬರ್ತಾನೇ ಇದ್ದಾರೆ. ಸಂಸತ್ ಭವನದ ಕಡೆಗೆ ನುಗ್ಗಿದ್ದಾರೆ ಪ್ರತಿಭಟನಾಕಾರರು. ಸಂಸತ್ ಭವನದ ದ್ವಾರಗಳನ್ನು ಪೊಲೀಸರು ಈಗಾಗಲೇ ಮುಚ್ಚಿದ್ದಾರೆ. ಹಾಗಾಗಿ ಪ್ರತಿಭಟನೆ ತೀವ್ರ ಸ್ವರೂಪ ಪಡ್ಕೋತಾ ಇದೆ. ತೀವ್ರ ಸ್ವರೂಪ ಇದು. ಪೊಲೀಸರೇ ಇಲ್ಲಿ ತನಕ ಬರೋದಕ್ಕೆ ಬಿಡಬಾರ್ದಾಗಿತ್ತು ಪ್ರತಿಭಟನಾಕಾರರನ್ನು. ಬಟ್ ಸಾವಿರಾರು ಸಂಖ್ಯೆಯಲ್ಲಿ ಅಂತಾರೆ, ಒಂದು ಅಂದಾಜು 50,000 ಜನ ಅಂತಾರೆ, 50,000 ಯುವಕರು ಅಂತಾರೆ. ಅಷ್ಟೊಂದು ಜನ ಬಂದಾಗ ಹೇಗೆ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ? ಪೊಲೀಸ್ ಫೋರ್ಸು ಹೆಚ್ಚುವರಿಯಾಗಿ ಹಾಕ್ಕೊಂಡಿದ್ದಾರೆ. ಇವರು ಗೊತ್ತಿತ್ತು ಈ ಪರಿಪ್ರಮಾಣದಲ್ಲಿ ಜನ ಸೇರ್ತಾರೆ ಅಂತಲೇ ಗೊತ್ತಿತ್ತು. ಹಾಗಾಗಿ ರಾಷ್ಟ್ರ ರಾಜಧಾನಿ ಆಗಿರೋದ್ರಿಂದ ನಿಮಗೆ ಎಕ್ಸ್ಟ್ರಾ ಫೋರ್ಸ್ಗಳೆಲ್ಲ ಅಲ್ಲೇ ಸಿಗುತ್ತೆ. ಹೆಚ್ಚುವರಿಯಾದಂತಹ ತುಕಡಿಗಳನ್ನು ಇಮಿಡಿಯೇಟಾಗಿ ಬೇಕಾದ್ರೆ ಅವ್ರು ನಿಯೋಜನೆ ಮಾಡ್ಕೋಬಹುದು. ನೋಡಿ, ಮೆಟ್ರೋ ನಿಲ್ದಾಣಗಳನ್ನು ಟಾರ್ಗೆಟ್ ಮಾಡಿದ್ದಾರೆ CJP ಅವರು. ಪರಿಸ್ಥಿತಿ ಉದ್ವಿಗ್ನ ಹಿನ್ನೆಲೆಯಲ್ಲಿ ಮೆಟ್ರೋ ನಿಲ್ದಾಣಗಳನ್ನು ಭದ್ರತೆಗೋಸ್ಕರ ಕ್ಲೋಸ್ ಮಾಡಲಾಗಿದೆ. ಕಾಕ್ರೋಚ್ ಪಾರ್ಟಿಯ ಹಂಗಾಮ. ಕೆಲವು ಆ ಸುತ್ತಮುತ್ತ ಬರ್ತಕ್ಕಂಥ ಮೆಟ್ರೋ ನಿಲ್ದಾಣಗಳನ್ನು ಟಾರ್ಗೆಟ್ ಮಾಡಿ ನುಗ್ಗಿಬಿಟ್ಟಿದ್ದಾರೆ. ತಡೆದ್ರೂ ಬಿಡ್ತಾ ಇಲ್ಲ ನೋಡಿ ಅಲ್ಲಿ. ಹಾಗಾಗಿ ಇವಾಗ ಮೆಟ್ರೋ ಸ್ಟೇಷನ್ಗಳನ್ನೇ ಕ್ಲೋಸ್ ಮಾಡ್ಕೊಳ್ಳೋ ಸ್ಥಿತಿ ಬಂದಿದೆ. ದೆಹಲಿಯ ಕೆಲವು ಮೆಟ್ರೋ ನಿಲ್ದಾಣಗಳಲ್ಲಿ ನಡೀತಾ ಇರೋ ಹೈಡ್ರಾಮಾ. ರಾಜೀವ್ ಚೌಕ್ ಮೆಟ್ರೋ ನಿಲ್ದಾಣದಲ್ಲಿ CJP ಕಾರ್ಯಕರ್ತರು. ಈಗ ನೀವು ನೋಡ್ತಾ ಇರೋದು ರಾಜೀವ್ ಚೌಕ್ ಮೆಟ್ರೋ ನಿಲ್ದಾಣ. ಆದರೆ ಮೆಟ್ರೋ ನಿಲ್ದಾಣದಲ್ಲೇ ಭದ್ರತಾ ಸಿಬ್ಬಂದಿ ಇವರೆಲ್ಲರನ್ನೂ ಕೂಡ ತಡೆದಿದ್ದಾರೆ, ಮುಂದಕ್ಕೆ ಹೋಗೋಕ್ಕೆ ಬಿಡ್ತಾ ಇಲ್ಲ. ಕಾಕ್ರೋಚ್ ಜನತಾ ಪಾರ್ಟಿಯ ಕಾರ್ಯಕರ್ತರು ಮತ್ತು ಯುವ ಸಮೂಹ ಅವರು ಮೆಟ್ರೋ ನಿಲ್ದಾಣಗಳಿಗೆ ನುಗ್ಗಿಬಿಟ್ಟಿದ್ದಾರೆ. ಇದು ಮೆಟ್ರೋ ನಿಲ್ದಾಣದ ಒಳಗಿನ ದೃಶ್ಯ ನೀವು ನೋಡ್ತಾ ಇರೋದು. ಮೆಟ್ರೋ ನಿಲ್ದಾಣದ ಒಳಗಡೆ ಇರತಕ್ಕಂಥ ಸಿಚುವೇಶನ್ ಇದು. ಎಲ್ಲರೂ ಘೋಷಣೆಗಳನ್ನ ಕೂಗ್ತಾ ಮೆಟ್ರೋ ಸ್ಟೇಷನಲ್ಲಿ ನುಗ್ತಾ ಇದ್ದಾರೆ. ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಹಾಗಾಗಿ ಭದ್ರತಾ ಸಿಬ್ಬಂದಿಯವರು ಮೆಟ್ರೋ ಸ್ಟೇಷನಲ್ಲಿ ಇವ್ರನ್ನ ತಡೆಯುವ ಕೆಲಸವನ್ನು ಮಾಡಿದ್ದಾರೆ. ಯಾವುದಕ್ಕೂ ಜಗ್ತಾ ಇಲ್ಲ, ಯಾವುದಕ್ಕೂ ಬಗ್ತಾ ಇಲ್ಲ. ರಾಜೀವ್ ಚೌಕ್ ಮೆಟ್ರೋ ನಿಲ್ದಾಣದಲ್ಲಿ CJP ಕಾರ್ಯಕರ್ತರು ಇವಾಗ ದೊಡ್ಡ ಪ್ರಮಾಣದಲ್ಲಿ ಮೆಟ್ರೋ ನಿಲ್ದಾಣಗಳಿಗೆ ಹೋದರೆ ಪಬ್ಲಿಕ್ಸ್ಗೆ ಡಿಸ್ಟರ್ಬ್ ಆಗಬೇಕು ಅನ್ನೋದೇ ಅವ್ರ ಉದ್ದೇಶ.